ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ ಪಿಸಿ ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೆಯದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಪಿಸಿ ಮೋಹನ್. ಪ್ರದೀಪ್ ಚಿಕ್ಕ ಮಗು ಅಲ್ಲ, ಅವರಿಗೂ ವಯಸ್ಸಾಗಿದೆ. ಇಲ್ಲಿ 2 ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು, ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಯಾವ ಸ್ಟೇಟ್ ಅಲ್ಲಿ? ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ನೋಡಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ, ನಡೀರಿ ನಡೀರಿ, ಕುತ್ಕೊಳ್ಳಿ, ಸುಮ್ಮನೆ ನೋಡಿ, ಕುತ್ಕೊಳ್ಳಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಏನಿಲ್ಲ, ಕುತ್ಕೊಳ್ಳಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್ ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 2 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೆಯದು ಅನಿಸುತ್ತೆ, ನಾನು ಅಷ್ಟೇ ಹೇಳೋಕ್ಕಾಗುತ್ತೆ. ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಏನಂತ ಹೇಳಿದ್ರೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರು ಹಾಕಿದ್ರೆ ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಈ ತರಹ ಫಸ್ಟ್ರೇಷನ್ನು, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫಸ್ಟ್ರೇಷನ್ನು ಈ ರೀತಿ ಬಿಟ್ಟಿದ್ದು ತಪ್ಪು. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟ್. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು, ಅಂಥದ್ರಲ್ಲಿ ಏನಾಯ್ತು? ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು? ಪ್ರದೀಪ್ ಈಶ್ವರ್ ಯಾಕೆ ಅಷ್ಟೊಂದು ರೊಚ್ಚಿಗೆ ಇದ್ರು? ಯಾಕೆ ಅಷ್ಟೊಂದು ಅವ್ಯವಸ್ಥೆ ಕಂಡು ಬಂತು ಸುರೇಶ್? ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ನಿನ್ನೆ ಒಬ್ಬರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ, ಸಮುದಾಯದ ಕಾರ್ಯಕ್ರಮ, ಇಲ್ಲಿ ಬಲಿಜ ಸಮುದಾಯ ಏನಿದೆ, ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್. ಇದು ಸರ್ಕಾರಿ ಪ್ರಾಯೋಜಿತ, ಸರ್ಕಾರದಿಂದ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು BJP ಅಂದರೆ ಹಿಂದಿನ ಸರ್ಕಾರ ಏನೋ ಇದ್ದಂಥ ಸಂದರ್ಭದಲ್ಲಿ ಈ ಜಯಂತಿಯನ್ನು, ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಂಥದ್ದು. ಜೊತೆಗೆ ಸಮುದಾಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ರು ಅಂತಕ್ಕಂಥ ವಿಚಾರಗಳನ್ನು ಆ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರು ಪಕ್ಷದ ಸಂಸದರಾಗಿದ್ದಂಥವ್ರು ಪಿಸಿ ಮೋಹನ್ ಅವರು ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆವೇಶಭರಿತರಾದಂತಹ ಏನು ಪ್ರದೀಪ್ ಈಶ್ವರ್ ಅವರು ಶಾಸಕರು ಏಕಾಏಕಿಯಾಗಿ ನೆರೆದಿದ್ದಂತಹ BJPಯ ಕಾರ್ಯಕರ್ತರು, ಕೆಲವರು ಸಮುದಾಯದಲ್ಲಿ ಇರ್ತಕ್ಕಂಥ ಸಮುದಾಯದ ಜನರೇ ಅವರು ಕೂಡ ಕೆಲ BJP ಬೆಂಬಲಿತವರು ಅಂತ ಹೇಳ್ಬೋದು, ಅಂಥವ್ರು ಬಂದವರಿಗೆ ನೇರವಾಗಿ ಹಿಗ್ಗಾಮುಗ್ಗ ತರಟೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಇದೇನು BJP ಸರ್ಕಾರ ಅಂದ್ಕೊಂಡಿದ್ದೀರಾ? ಇದಿರೋದು ಸಿದ್ದರಾಮಯ್ಯನವರ ಸರ್ಕಾರ. ಇದು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಇದು ಸಮುದಾಯದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ಇಲ್ಲಿ ತಮ್ಮ ಪಕ್ಷವನ್ನು ಬೆಂಬಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ಪರೋಕ್ಷವಾಗಿ ಪಿಸಿ ಮೋಹನ್ ಅವ್ರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅವತ್ತಿನ ಆ ಒಂದು ಕ್ಷಣವನ್ನು ನೋಡೋದಾದರೆ ಅಷ್ಟರ ಮಟ್ಟಿಗೆ ಆವೇಶಭರಿತರಾಗುವಂತಹ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು
PC ಮೋಹನ್ ಅವರ ಪ್ರಶ್ನೆ. ಇವತ್ತು ಕೂಡ ನಿನ್ನೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ PC ಮೋಹನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಅವರ ನಡೆ ಸರಿಯಲ್ಲ ಅಂತಕ್ಕಂಥದ್ದು, ಮತ್ತು ಜೊತೆಗೆ ಸಮುದಾಯಕ್ಕೆ, ಇಡೀ ಸಮುದಾಯಕ್ಕೇ ಒಂದು ನೋವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿಸಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳೋ ಮೂಲಕ ಅವರು ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಈ ರೀತಿಯ ಒಂದು ಅತಿರೇಕದ ವರ್ತನೆ ಇದೆಯಲ್ಲ, ಇದು ಖಂಡಿತವಾಗಲೂ ಕೂಡ ಪಕ್ಷ ಅಂದರೆ ಏನು ಇಡೀ ಎರಡೂ ಪಕ್ಷದಲ್ಲಿಯೂ ಕೂಡ ಇರತಕ್ಕಂಥ ಏನು ಸಮುದಾಯದ ಜನರಿದ್ದಾರೆ, ಸಮುದಾಯದ ಜನರಿಗೆ ಪ್ರದೀಪ್ ಈಶ್ವರ್ ಅವರ ವರ್ತನೆಯಿಂದ ಬೇಜಾರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ರೈಟ್, ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರದೀಪ್ ಈಶ್ವರ್ ಮತ್ತು PC ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ PC ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೇದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ PC ಮೋಹನ್. ಪ್ರದೀಪ್ ಚಿಕ್ಕ ಮಗು ಅಲ್ಲ, ಅವರಿಗೂ ವಯಸ್ಸಾಗಿದೆ. ಇಲ್ಲಿ 2 ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ PC ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಯಾವ ಸ್ಟೇಟ್ ಅಲ್ಲಿ? ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್, ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ, ನಡೀರಿ ನಡೀರಿ, ಕುತ್ಕೊಳ್ಳಿ, ಸುಮ್ಮನೆ ನೋಡಿ, ಕುತ್ಕೊಳ್ಳಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಏನಿಲ್ಲ, ಕುತ್ಕೊಳ್ಳಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್. ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮ. ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್, ದಯವಿಟ್ಟು ಸಹಕರಿಸಿ. ರಿಕ್ವೆಸ್ಟ್, ದಯಮಾಡಿ. ಐ ರಿಪೀಟ್, ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 2 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೆಯದು ಅನಿಸುತ್ತೆ, ನಾನು ಅಷ್ಟೇ ಹೇಳೋಕ್ಕಾಗುತ್ತೆ. ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಏನಂತ ಹೇಳಿದ್ರೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದರೆ ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೆ ಏನು ಆಗಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಈ ತರಹ ಫಸ್ಟ್ರೇಷನ್ನು, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫಸ್ಟ್ರೇಷನ್ನು ಈ ರೀತಿ ಬಿಟ್ಟಿದ್ದು ತಪ್ಪು. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟ್. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು, ಅಂಥದ್ರಲ್ಲಿ ಏನಾಯ್ತು? ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು? ಪ್ರದೀಪ್ ಈಶ್ವರ್ ಯಾಕೆ ಅಷ್ಟೊಂದು ರೊಚ್ಚಿಗೆದ್ರು? ಯಾಕೆ ಅಷ್ಟೊಂದು ಅವ್ಯವಸ್ಥೆ ಕಂಡು ಬಂತು ಸುರೇಶ್? ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ನಿನ್ನೆ ಒಬ್ಬರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ, ಸಮುದಾಯದ ಕಾರ್ಯಕ್ರಮ, ಇಲ್ಲಿ ಬಲಿಜ ಸಮುದಾಯ ಏನಿದೆ, ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್. ಇದು ಸರ್ಕಾರಿ ಪ್ರಾಯೋಜಿತ, ಸರ್ಕಾರದಿಂದ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು BJP ಅಂದರೆ ಹಿಂದಿನ ಸರ್ಕಾರ ಏನೋ ಇದ್ದಂಥ ಸಂದರ್ಭದಲ್ಲಿ ಈ ಜಯಂತಿಯನ್ನು, ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಂಥದ್ದು. ಜೊತೆಗೆ ಸಮುದಾಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ರು ಅಂತಕ್ಕಂಥ ವಿಚಾರಗಳನ್ನು ಆ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರು ಪಕ್ಷದ ಸಂಸದರಾಗಿದ್ದಂಥವ್ರು PC ಮೋಹನ್ ಅವರು ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆವೇಶ ಭರಿತರಾದಂತಹ ಏನು
ಪ್ರದೀಪ್ ಈಶ್ವರ್ ಅವರು ಶಾಸಕರು ಏಕಾಏಕಿಯಾಗಿ ಅಂದರೆ ನೆರೆದಿದ್ದಂತಹ ಬಿ ಜೆ ಪಿಯ ಕಾರ್ಯಕರ್ತರು ಅಂದರೆ ಕೆಲವರು ಸಮುದಾಯದಲ್ಲಿ ಇರ್ತಕ್ಕಂಥ ಸಮುದಾಯದ ಜನರೇ ಅವರು ಕೂಡ ಕೆಲ ಬಿ ಜೆ ಪಿ ಬೆಂಬಲಿತವರು ಅಂತ ಹೇಳ್ಬೋದು. ಅಂಥವ್ರು ಬಂದವರಿಗೆ ನೇರವಾಗಿ ಹಿಗ್ಗಾಮುಗ್ಗ ತರಟೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಇದೇನು ಬಿ ಜೆ ಪಿ ಸರ್ಕಾರ ಅಂದ್ಕೊಂಡಿದ್ದೀರಾ? ಇದಿರೋದು ಸಿದ್ದರಾಮಯ್ಯನವರ ಸರ್ಕಾರ. ಇದು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಇದು ಸಮುದಾಯದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ಇಲ್ಲಿ ತಮ್ಮ ಪಕ್ಷವನ್ನು ಬೆಂಬಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ಪರೋಕ್ಷವಾಗಿ ಪಿ ಸಿ ಮೋಹನ್ ಅವರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಆವತ್ತಿನ ಆ ಒಂದು ಕ್ಷಣವನ್ನು ನೋಡೋದಾದರೆ ಅಷ್ಟರ ಮಟ್ಟಿಗೆ ಆವೇಶಭರಿತರಾಗುವಂತಹ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ಪಿ ಸಿ ಮೋಹನ್ ಅವರ ಪ್ರಶ್ನೆ. ಇವತ್ತು ಕೂಡ ನಿನ್ನೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ಪಿ ಸಿ ಮೋಹನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಅವರ ನಡೆ ಸರಿಯಲ್ಲ ಅಂತಕ್ಕಂಥದ್ದು, ಮತ್ತು ಜೊತೆಗೆ ಸಮುದಾಯಕ್ಕೆ, ಇಡೀ ಸಮುದಾಯಕ್ಕೆ ಒಂದು ನೋವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿಸಿದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳೋ ಮೂಲಕ ಅವರು ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಈ ರೀತಿಯ ಒಂದು ಅತಿರೇಕದ ವರ್ತನೆ ಇದೆಯಲ್ಲ, ಇದು ಖಂಡಿತವಾಗಲೂ ಕೂಡ ಪಕ್ಷ ಅಂದರೆ ಏನು ಇಡೀ ಎರಡೂ ಪಕ್ಷದಲ್ಲಿಯೂ ಕೂಡ ಇರತಕ್ಕಂಥ ಏನು ಸಮುದಾಯದ ಜನರಿದ್ದಾರೆ, ಸಮುದಾಯದ ಜನರಿಗೆ ಪ್ರದೀಪ್ ಈಶ್ವರ್ ಅವರ ವರ್ತನೆಯಿಂದ ಬೇಜಾರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ರೈಟ್, ಥ್ಯಾಂಕ್ ಯು ಸುರೇಶ್. ಜಟಾಪಟಿಯಲ್ಲಿ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರದೀಪ್ ಈಶ್ವರ್ ಮತ್ತು ಪಿ ಸಿ ಮೋಹನ್ ನಡುವಿನ ಜಟಾಪಟಿಯ ವಿಚಾರದಲ್ಲಿ ಪಿ ಸಿ ಮೋಹನ್ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ. ನಡವಳಿಕೆ ಸರಿಪಡಿಸಿಕೊಂಡ್ರೆ ಒಳ್ಳೇದು ಅಂತ ಪ್ರದೀಪ್ ಈಶ್ವರ್ಗೆ ವಾರ್ನ್ ಮಾಡಿದ್ದಾರೆ ಪಿ ಸಿ ಮೋಹನ್. ಪ್ರದೀಪ್ ಚಿಕ್ಕ ಮಗು ಅಲ್ಲ, ಅವರಿಗೂ ವಯಸ್ಸಾಗಿದೆ. ಇಲ್ಲಿ 2 ವರ್ಷದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಪರ್ಮನೆಂಟಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ಪಿ ಸಿ ಮೋಹನ್ ವಾಗ್ದಾಳಿ ನಡೆಸಿದ್ದಾರೆ. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಯಾವ ಸ್ಟೇಟ್ ಅಲ್ಲಿ? ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ, ನಡೀರಿ ನಡೀರಿ, ಕುತ್ಕೊಳ್ಳಿ, ಸುಮ್ಮನೆ ನೋಡಿ, ಕುತ್ಕೊಳ್ಳಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಏನಿಲ್ಲ, ಕುತ್ಕೊಳ್ಳಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್. ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮ. ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್, ದಯವಿಟ್ಟು ಸಹಕರಿಸಿ. ರಿಕ್ವೆಸ್ಟ್, ದಯಮಾಡಿ. ಐ ರಿಪೀಟ್, ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ? 2 ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಅವರು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಅವರ ಒಂದು ಅವ್ರಿಗೆ ಒಳ್ಳೆಯದು ಅನಿಸುತ್ತೆ, ನಾನು ಅಷ್ಟೇ ಹೇಳೋಕ್ಕಾಗುತ್ತೆ. ಯಾಕೆಂದ್ರೆ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಏನಂತ ಹೇಳಿದ್ರೆ, ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಶಾಸಕರಾಗಿದ್ದರೆ ನಮ್ಮ ಸಮುದಾಯದವ್ರು ಕೂಡ ಜಾಸ್ತಿ ಜನ ಇದ್ದಾರೆ. ಇವತ್ತು ಸಮುದಾಯಕ್ಕೆ ಏನು ಮಾಡಬೇಕು, ಅಲ್ಲಿರೋ ಬಡಬಗ್ಗರು ನಮ್ಮ ಸಮಾಜದವ್ರು ಏನಿದ್ದಾರೆ ಅವ್ರಿಗೇನು ಆಗಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಈ ತರಹ ಫಸ್ಟ್ರೇಷನ್ನು, ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅಂತ ಜನ ಕೇಳಿರ್ತಾರಲ್ಲಿ, ಆ ಫಸ್ಟ್ರೇಷನ್ನು ಈ ರೀತಿ ಬಿಟ್ಟಿದ್ದು ತಪ್ಪು. ಇವತ್ತು ನಾನು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟ್. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಕೈವಾರ ತಾತಯ್ಯರಂತಹ ಒಬ್ಬ ಮಹಾತ್ಮರ ಜಯಂತಿಯಲ್ಲಿ ಎಷ್ಟು ಹಂಬಲ್ ಆಗಿ ವಿನೀತರಾಗಿ ಇರಬೇಕು, ಅಂಥದ್ರಲ್ಲಿ ಏನಾಯ್ತು? ಆಕ್ಚುಲಿ ನಿನ್ನೆ ಆ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು? ಪ್ರದೀಪ್ ಈಶ್ವರ್ ಯಾಕೆ ಅಷ್ಟೊಂದು ರೊಚ್ಚಿಗೆದ್ರು? ಯಾಕೆ ಅಷ್ಟೊಂದು ಅವ್ಯವಸ್ಥೆ ಕಂಡು ಬಂತು ಸುರೇಶ್?
ಶ್ರೀಲಕ್ಷ್ಮಿ, ನಿಜಕ್ಕೂ ಕೂಡ ನಿನ್ನೆ ಒಬ್ಬರು ಮಹಾನ್ ಯೋಗಿಗಳು ಕೈವಾರ ತಾತಯ್ಯ ಅವರ ಕಾರ್ಯಕ್ರಮ, ಸಮುದಾಯದ ಕಾರ್ಯಕ್ರಮ, ಇಲ್ಲಿ ಬಲಿಜ ಸಮುದಾಯ ಏನಿದೆ ಈ ಬಲಿಜ ಸಮುದಾಯದ ಒಂದು ಕಾರ್ಯಕ್ರಮ ಸರ್. ಇದು ಸರ್ಕಾರಿ ಪ್ರಾಯೋಜಿತ ಸರ್ಕಾರದಿಂದ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು BJP ಅಂದರೆ ಹಿಂದಿನ ಸರ್ಕಾರ ಏನೋ ಇದ್ದಂಥ ಸಂದರ್ಭದಲ್ಲಿ ಈ ಜಯಂತಿಯನ್ನು, ಕೈವಾರ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಂಥದ್ದು, ಜೊತೆಗೆ ಸಮುದಾಯಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ರು ಅಂತಕ್ಕಂಥ ವಿಚಾರಗಳನ್ನು ಆ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರು ಪಕ್ಷದ ಸಂಸದರಾಗಿದ್ದಂಥವ್ರು PC ಮೋಹನ್ ಅವರು ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆವೇಶಭರಿತರಾದಂತಹ ಏನು ಪ್ರದೀಪ್ ಈಶ್ವರ್ ಅವರು ಶಾಸಕರು ಏಕಾಏಕಿಯಾಗಿ ಅಂದರೆ ನೆರೆದಿದ್ದಂತಹ BJPಯ ಕಾರ್ಯಕರ್ತರು, ಅಂದರೆ ಕೆಲವರು ಸಮುದಾಯದಲ್ಲಿ ಇರ್ತಕ್ಕಂಥ ಸಮುದಾಯದ ಜನರೇ ಅವರು ಕೂಡ ಕೆಲ BJP ಬೆಂಬಲಿತವರು ಅಂತ ಹೇಳ್ಬೋದು, ಅಂಥವ್ರು ಬಂದವರಿಗೆ ನೇರವಾಗಿ ಹಿಗ್ಗಾಮುಗ್ಗ ತರಟೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಇದೇನು BJP ಸರ್ಕಾರ ಅಂದ್ಕೊಂಡಿದ್ದೀರಾ? ಇದಿರೋದು ಸಿದ್ದರಾಮಯ್ಯನವರ ಸರ್ಕಾರ. ಇದು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಇದು ಸಮುದಾಯದ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ಇಲ್ಲಿ ತಮ್ಮ ಪಕ್ಷವನ್ನು ಬೆಂಬಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ಪರೋಕ್ಷವಾಗಿ PC ಮೋಹನ್ ಅವ್ರಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಆವತ್ತಿನ ಆ ಒಂದು ಕ್ಷಣವನ್ನು ನೋಡೋದಾದರೆ ಅಷ್ಟರ ಮಟ್ಟಿಗೆ ಆವೇಶಭರಿತರಾಗುವಂತಹ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು PC ಮೋಹನ್